ಜನರ ಸೇವೆ ಮಾಡುವುದಕ್ಕೆ ಕಾಂಗ್ರೆಸ್ ಸೇರೋಕೆ ನಿರ್ಧಾರವನ್ನ ಮಾಡಿದ್ದೇನೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಬಿಜೆಪಿ ನಾಯಕ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವತ್ತಿಡೀ ದಿನ ನಿಶಾ ಅವರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಸಿಪಿ ಯೋಗೇಶ್ವರ್ ಬಿಜೆಪಿಯ ಎಂಎಲ್ಸಿ, ಬಿಜೆಪಿಯ ಪ್ರಮುಖ ನಾಯಕ, ಅಂಥ ನಾಯಕನ ಪುತ್ರಿ ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇರೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದನ್ನ ಕೂಡ ನೀವು ಗಮನಿಸಿದ್ರಿ. ಬಟ್ ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ನಿಶಾ ಮಾತನಾಡಿದ್ದಾರೆ. ವೃತ್ತಿ ಜೀವನವನ್ನ ಮುಂದುವರಿಸೋಕೆ ಈ ನಿರ್ಧಾರವನ್ನ ತೆಗೆದುಕೊಂಡೇ ರಾಜಕೀಯವಾಗಿ ಮುಂದೆ ಬರಬೇಕು, ಜನರ ಜೊತೆ ಬೆರೀಬೇಕು, ಕುಟುಂಬದೊಂದಿಗೆ ಚರ್ಚೆ ಮಾಡಿ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮದುವೆಯಾಗೋ ಆಸೆ ಇಲ್ಲ, ಹೀಗೆ ಇದ್ದು ಜನರ ಸೇವೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸೋ ಬಗ್ಗೆ ಸಮಯ ನಿರ್ಧಾರ ಮಾಡುತ್ತೆ, ಸದ್ಯಕ್ಕೆ ಯಾರ ಪರವೂ ಪ್ರಚಾರ ಮಾಡೋದಿಲ್ಲ ಅಂತ ಹೇಳಿ ನಿಶಾ ಯೋಗೇಶ್ವರ್ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸೇರ್ಪಡೆ ಕುರಿತು ನಿಶಾ ಯೋಗೇಶ್ವರ್ ಜೊತೆ ನಮ್ಮ ಪ್ರತಿನಿಧಿ ಮೋಹನ್ ಮಾತುಕತೆಯನ್ನ ನಡೆಸಿದ್ದಾರೆ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ಬನ್ನಿ ನೋಡಿ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆ ಸಾಕಷ್ಟು ಕುತೂಹಲವನ್ನು ಮೂಡ್ತಾ ಇದೆ. ಸದ್ಯ ಈಗ ನಮ್ಮ ಜೊತೆ ನಿಶಾ ಯೋಗೇಶ್ವರ್ ಅವರೇ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ ಮೇಡಮ್. ಈಗ ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋ ಅನ್ನೋ ಒಂದು ವಿಚಾರ ಸಾಕಷ್ಟು ಸದ್ದು ಮಾಡ್ತಿದ್ವಿ, ಏನ್ ಹೇಳ್ತೀರಿ? ಇನ್ನ ಸೇರ್ಪಡೆ ಆಗಿಲ್ಲ. ನಾನು ಅಲ್ಲಿ ಪಾರ್ಟಿಯ ಹಿರಿಯ ಲೀಡರ್ಸ್ ಎಲ್ಲ ಮಾತಾಡಿದೀನಿ. ಶಿವಕುಮಾರ್ ಸರ್, ಸುರೇಶ್ ಸರ್, ರಘುನಾರಾಮಣ್ಣ ಸರ್ ಎಲ್ಲ ಮಾತಾಡಿದೀನಿ. ಅದು ಇನ್ನ ಏನ್ ನಿರ್ಧಾರ ತಗೊಂತಾರೆ ಅದು ಸಮಯ ಹೇಳುತ್ತೆ. ಪ್ರಮುಖವಾಗಿ ಈ ಒಂದು ಕಾಂಗ್ರೆಸ್ ಸೇರ್ಪಡೆಗೆ ಯಾವ ಸಿದ್ಧಾಂತವನ್ನ ಇಟ್ಕೊಂಡು ಹೋಗ್ತಿದ್ರೆ, ಯಾವ ಒಂದು ಉದ್ದೇಶಕ್ಕೋಸ್ಕರ ಹೋಗ್ತಿದ್ರೆ? ಸಿದ್ಧಾಂತ ಉದ್ದೇಶ ಒಂದೇ, ಜನರ ಸೇವೆ ಅಂತ. ಅದಕ್ಕಿಂತ ದೊಡ್ಡ ಸಿದ್ಧಾಂತ ಯಾವುದೂ ಇಲ್ಲ ರಾಜಕೀಯದಲ್ಲಿ. ಅದೊಂದನ್ನೇ ಇಟ್ಕೊಂಡು ನಾನು ಈ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ಪ್ರಮುಖವಾಗಿ ನಿಮ್ಮ ತಂದೆಯವರು ಬಿಜೆಪಿ ಅಂದ್ರೆ ಅದು ಕೂಡ ರಾಷ್ಟ್ರೀಯ ಪಕ್ಷದಲ್ಲೇ ಇದ್ದಾರೆ, ಅಲ್ಲಿ ಕೂಡ ನೀವು ಅವರ ಒಂದು ಬೆನ್ನೆಲುಬಾಗಿ ನಿಂತಿರಿ. ಯಾಕೆ ಈ ಒಂದು ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡಿದ್ರಿ? ನನ್ಗನ್ಸುತ್ತೆ ಬಿಜೆಪಿಲಿ ಕೂಡ ತುಂಬಾ ಜಾಸ್ತಿ ಲೀಡರ್ಸ್ ಇದ್ದಾರೆ, ನಮ್ಮ ತಂದೆ ಒಬ್ಬರೇ ಅಲ್ಲ. ಈ ಪ್ರಶ್ನೆ ನೀವು ಬಹುಶಃ ಅವರಿಂದ ಉತ್ತರ ಪಡಿಬಲ್ರು, ನನ್ನ ಹತ್ರ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಯಾವ್ದಾದ್ರು ಒಂದು ಹುದ್ದೆಯನ್ನ ಅರಸಿ ಏನಾದ್ರು ಕಾಂಗ್ರೆಸ್ ಕಡೆ ಏನಾದ್ರು ಮುಖ ಮಾಡ್ತಿದ್ದೀರಾ ಅಥವಾ ಬೇರೆ ಏನಾದ್ರು ಉದ್ದೇಶವನ್ನ ಇಟ್ಕೊಂಡು ಹೋಗ್ತೀರಾ? ನಂದು ಆತರ ಯಾವ್ದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾಕಂದ್ರೆ ನಾನು ತುಂಬಾ ಸಿಂಪಲ್ ಆರ್ಡಿನರಿ ಒಬ್ಬ ಹೆಣ್ಮಗಳು. ನಾನು ಬರೀ ನನ್ ಜನರ ಸೇವೆ ಮಾಡಬೇಕು. ಯಾಕಂದ್ರೆ ನಾನು ಇದೇ ಒಂದು ವಾತಾವರಣದಲ್ಲಿ ಬೆಳೆದಿದ್ದೀನಿ. ಅವರ ನನ್ ಕಷ್ಟ ಸುಖ ಎಲ್ಲ ಒಂದು ಪರಿಸ್ಥಿತಿಗಳು ಅರ್ಥ ಆಗುತ್ತೆ. ಅದಕ್ಕೆ ಅಲ್ಲಿ ಮಧ್ಯದಲ್ಲಿ ಏನೋ ಮಾಡ್ಬೇಕು ಅಂತ ಒಂದು ಆಸೆ, ಒಂದು ಪುಟ್ಟ ಆಸೆ. ಅದ್ ಬಿಟ್ಟು ನನ್ಗೆ ದೊಡ್ಡ ಒಂದು ಆಕಾಂಕ್ಷೆಗಳು ಇಟ್ಕೊಂಡು ನಾನೇನು ಹೋಗ್ತಾ ಇಲ್ಲ. ಆಕಾಶ ಮುಟ್ಬೇಕು ಅಂತಾನು ಹೋಗ್ತಾ ಇಲ್ಲ. ನಾನು ಅಲ್ಲೇ ತುಂಬಾ ಕೆಳಗೆ ಮಟ್ಟದಲ್ಲಿ ಇದ್ದು ಏನೇನ್ ಮಾಡಕ್ಕಾಗುತ್ತೋ ಅದ್ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಪ್ರಮುಖವಾಗಿ ನಿಮ್ಮ ತಂದೆಯವರು ಬಿಜೆಪಿಲಿ ಇದ್ದಾರೆ, ನೀವು ಅವರ ಸಲಹೆಯನ್ನು ಅಥವಾ ಹೀಗೆ ಕಾಂಗ್ರೆಸ್ ಸೇರ್ಕೋತೀನಿ ಅನ್ನೋ ಒಂದು ಮಾತ ಏನಾದ್ರು ಹೇಳಿದ್ರೆ ಅಥವಾ ಅವ್ರೇನು ಒಪ್ಪಿಗೆ ಕೊಟ್ಟಿದ್ದಾರೆ? ಏನು ಫ್ಯಾಮಿಲಿ ಅಂತ ಅಂದಾಗ ಎಲ್ಲಾನು ಮಾತುಕತೆ ಮಾಡೇ ಮಾಡ್ತೀವಿ. ಅದೇ ತರ ಜೊತೆ ಮಾತು ಕೂಡ ಆಡಿದೀನಿ. ಅದೆಲ್ಲ ಮಾತುಕತೆ ಆದ್ಮೇಲೆ ಈ ಒಂದು ನಿರ್ಧಾರಕ್ಕೆ ನಾನು ಬಂದಿರೋದು. ಪ್ರಮುಖವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ತಂದೆ ಮಗಳನ್ನ ನಾನು ದೂರ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ, ಹಂಗಾಗಿ ಅವರು ಅಲ್ಲೇ ಇರ್ಲಿ ಅನ್ನೋ ಒಂದು ಮಾತನ್ನ ಹೇಳಿ. ಏನ್ ಹೇಳ್ತೀರಿ? ಇದು ದೂರ ಮಾಡೋದು ತರದ್ದು ಅದು ವಿಷಯ ಅಲ್ಲ. ವಿಷಯ ಅಂತಂದ್ರೆ ಎಲ್ಲರಿಗೂ ಅವರ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ಇರುತ್ತೆ. ಇದು ನನ್ನ ವೃತ್ತಿ ಜೀವನ ಸಂಬಂಧಪಟ್ಟಿದ್ದು ನಿರ್ಧಾರ. ಆ ಒಂದು ನಿರ್ಧಾರದ ಮೇಲೆ ನಾನು ಮುಂದೆ ನಡೀತಾ ಇದ್ದೀನಿ. ಯಾವಾಗ ನನ್ಗೆ ಸಮಯ ಬರುತ್ತೋ ನೋಡಿ, ಜೀವನದಲ್ಲಿ 2 ನ್ಯಾಯಾಲಯ ಇದೆ, ಒಂದು ಮೇಲ್ಗಡೆ ಮತ್ತೆ ಒಂದು ಇಲ್ಲಿ. ಯಾವಾಗ ಆ ನ್ಯಾಯಾಲಯ ತೀರ್ಮಾನ ಕೊಡುತ್ತೋ ಅವಾಗ ಇಲ್ಲಿ ನ್ಯಾಯ ಸಿಗುತ್ತೆ. ಸೊ ಆ ಸಮಯಕ್ಕೆ ನಾನು ಕಾಯ್ತಾ ಇದ್ದೀನಿ, ನಾನೇನು ಹುಡುಕ್ತಾ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರೇ ಒಂದು ಪದವನ್ನ ಬೆಳೆಸಿದ್ದಾರೆ ಮೇಡಮ್. ಈ ನಿಶಾ ಅವ್ರಿಗೆ ಇನ್ನು ಮದ್ವೆ ಆಗಿಲ್ಲ, ಅವ್ರಿಗೆ ಅವರ ತಂದೆಯವರೇ ದಾರಿಯನ್ನ ಎರ್ಕೊಡ್ಬೇಕು, ಹಾಗಾಗಿ ಅವರು ಅಲ್ಲೇ ಇರ್ಬೇಕು, ಅವ್ರ ಮನೆಯಲ್ಲಿ ಮನೆ ಒಡೆಯುವಂತ ಕೆಲಸವನ್ನ ನಾವು ಮಾಡೋದಿಲ್ಲ ಅಂತ. ನಮ್ಮ ದೇಶದಲ್ಲಿ ತುಂಬಾ ಜನ ಮದ್ವೆ ಆಗದೆ ದೇಶ ಸೇವೆ ಮಾಡಿದ್ದಾರೆ. ಅದೇ ಒಂದು ಆಲೋಚನೆ ನಂದು. ನನ್ಗೆ ಆತರ ಯಾವೊಂದು ಆಸಕ್ತಿ ಇಲ್ಲ ನಾನು ಮದ್ವೆ ಆಗ್ಬೇಕು, ಅದರಲ್ಲಿ ಮುಂದೆ ಆ ಒಂದು ನನ್ನ ಸಾಂಸಾರಿಕ ಜೀವನದಲ್ಲಿ ಹೋಗ್ಬೇಕು ಅಂತ. ನಾನು ಹೀಗೆ ಇದ್ದು ಜನರ ಸೇವೆಯಲ್ಲಿ ನನ್ನ ಜೀವನ ಕಳಿಬೇಕು ಅಂತ ನಾನು ಆವಾಗ್ಲೇ ಡಿಸೈಡ್ ಮಾಡಿದೀನಿ. ಇದಕ್ಕೆಲ್ಲ ಈಗಾಗಲೇ ಡಿ ಕೆ ಶಿವಕುಮಾರ್ ಆಗ್ಲಿ ಸುರೇಶ್ ಅವರಾಗ್ಲಿ ಒಪ್ಪಿದಾರ? ಏನ್ ಮೇಡಮ್ ನಿಮ್ಗೆ ಅದು ವಿಷಯಗಳು ಅವಾಗ್ಲೇ ತಿಳಿದಿಲ್ಲ ಅವ್ರೇನ್ ಹೇಳಿದ್ದಾರೆ ಅಂತ? ಒಂದು ವೇಳೆ ಚನ್ನಪಟ್ಟಣದಲ್ಲಿ ತಂದೆ ಮಗಳ ಸ್ಪರ್ಧೆ ಅಂತೆ, ನೀವು ರೆಡಿನ? ಅದು ಸಮಯ ಹೇಳುತ್ತೆ. ಸದ್ಯದಲ್ಲಂತೂ ಅದಿಲ್ಲ. ನಾನು ಸದ್ಯದಲ್ಲಿ ತುಂಬಾ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀನಿ. ಆ ಪುಟ್ಟ ಹೆಜ್ಜೆ ಏನಂತ ಅಂದ್ರೆ ನಾನು ಜನಕ್ಕೆ ಏನಾಗುತ್ತೋ ಅದನ್ನ ಮಾಡ್ಬೇಕು ಅಂತ. ಜನರು ಡಿಸೈಡ್ ಮಾಡ್ತಾರೆ ಮುಂದೆ ಏನಾಗುತ್ತೆ. ಆಮೇಲೆ ಏನ್ ಗೊತ್ತಾ, ಇದೆಲ್ಲ ಯಾರು ಯೋಚನೆ ಮಾಡಿದಕ್ ಬರಲ್ಲ. ಆಮೇಲೆ ಈ ಒಂದು ಸಂದರ್ಭ ಇವಾಗ ಸೃಷ್ಟಿಯಾಗಿರೋದು. ಆ ಸಮಯ ಬಂದಾಗ ಆ ಸಮಯ ಎಲ್ಲ ಒಂದು ಆನ್ಸರ್ ಉತ್ತರ ಕೊಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.